ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಶಾಂತಿ ಒಳಗಿಂದ ಬರ್ತಾಳೆ. ತಾರಾ ಮಗಳು ಕುತ್ಕೊಂಡು ಹಾಡು ಹೇಳ್ತಾ ಇರ್ತಾಳೆ. ಅಯ್ಯೋ ನನ್ನ ಚಿನ್ನ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯಮ್ಮ ನೀನು ಅಂತಾಳೆ. ಏನೋ ಚಿಕ್ಕದಾಗಿ ಬರುತ್ತಮ್ಮ, ಹೇಳ್ತಾ ಇದ್ದೀನಿ ಅಂತ. ಅಯ್ಯೋ ಚಿಕ್ಕದಾಗಲ್ಲಮ್ಮ, ಚೆನ್ನಾಗೇ ಹೇಳ್ತಿದ್ದೀಯಾ. ಅಯ್ಯೋ ನನ್ನ ಮಗಳು ನೀನು, ಅಷ್ಟು ಚೆನ್ನಾಗಿ ಹೇಳ್ತಿದ್ದೀಯಾ, ನಿಮ್ಮಮ್ಮನ ಥರ ಅನ್ಕೋ ನಾನು ಅಂತಾಳೆ. ಸರಿ ಅಮ್ಮ ಅಂತಾಳೆ. ಆಮೇಲೆ ತಾರಾ ಹಾಡು ಹೇಳ್ತಾನೆ ಇರ್ತಾಳೆ. ಅದಕ್ಕೆ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾಳೆ. ಆಮೇಲೆ ಖುಷಿ ಪಟ್ಕೊಂಡು ಆಡ್ತಾ ಇರ್ತಾಳೆ. ಹೀಗೇ ಈ ಕಡೆ ರೋಹಿಣಿ ಮತ್ತು ವಿಶಾಲಾಕ್ಷಿ ಇನ್ನೊಬ್ಬ ಪಂಡಿತನ ಇಟ್ಕೊಂಡು ಹೋಗಿದ್ದಾರೆ. ಆ ಪಂಡಿತ ಮೀನಿಗೆ ಕೆಟ್ಟದ್ದು ಮಾಡ್ತೀನಿ ಅಂತ, ಒಳ್ಳೇದು ಮಾಡಲ್ಲ, ಮೀನಿಗೆ ಕೆಟ್ಟದ್ದು ಮಾಡ್ತೀನಿ, ಮೀನ ಅಂದ್ಕೊಂಡಿದ್ದು ಯಾವುದೂ ಆಗಬಾರ್ದು, ಅವಳಿಗೆ ಕಷ್ಟ ಬರಬೇಕು, ಅವಳು ಸರ್ವನಾಶ ಆಗಬೇಕು, ಹಾಗೆ ಹೀಗೆ ಅಂದ್ಕೊಂಡು ಇವರಿಬ್ಬರು ಇನ್ನೊಬ್ಬ ಪಂಡಿತನ ಹತ್ರ ಹೋಗಿದ್ದಾರೆ. ಆ ಪಂಡಿತ ಹೇಳ್ತಾನೆ, ಅವನ ಶಿಷ್ಯಿಗೆ ಹೇಳೋಗ್ತಾನೆ, ಸ್ವಲ್ಪ ಅಕ್ಷತೆ ಕೊಟ್ಬಿಟ್ಟು ಈ ಅಕ್ಷತೆ ಹಿಡ್ಕೊಂಡು ಮೀನಾ 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 ಅಂತ ಇರಿ, ನಾನು ಬರೋವರೆಗೂ ಅಂತ ಹೇಳ್ಬಿಟ್ಟು ಒಳಗೊಟ್ಟೋಗ್ತಾನೆ. ಆಮೇಲೆ ಇವರು ಇಬ್ಬರು ನಿಂತ್ಕೊಂಡು ಮೀನಾ 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 ಅಂತಲೇ ಇರ್ತಾರೆ. ಅವನು ಒಳಗಡೆ ಹೊರಟೋಗ್ತಾನೆ. ಅವನಿನ್ನೂ ಬಂದಿರಲ್ಲ. ಇವರಿಬ್ಬರು ಹಂಗಂತಾನೇ ಇರ್ತಾರೆ. ಬರೋವರೆಗೂ ಅಂದಿದ್ದಾರಲ್ಲ, ಬರೋವರೆಗೂ ಅವ್ರು ಅಂತಾನೇ ಇರಬೇಕು. ಈ ಕಡೆ ಈ ತಾರಾ ಹಾಡು ಹೇಳ್ತಾ ಇರ್ತಾಳೆ. ಹಾಡು ಹೇಳುವಾಗ ಶಾಂತಿ ಅಲ್ಲಿ ಬರ್ತಾಳೆ. ಎಷ್ಟು ಚೆನ್ನಾಗಿ ಹೇಳ್ತೀಯ ನನ್ನ ಕಂದ ನೀನು ಹಾಡು, ಅಯ್ಯೋ ತುಂಬ ಚೆನ್ನಾಗಿದೆ ಧ್ವನಿ ಅಂತ ಹೇಳ್ಬಿಟ್ಟು, ಒಂದು ಡ್ಯಾನ್ಸ್ ಮಾಡೋಣ ಇವಾಗ ನಾನು ನೀನು ಅಂತ. ಡ್ಯಾನ್ಸ್? ಅಯ್ಯೋ ಬೇಡಮ್ಮ. ಅಯ್ಯೋ ನಿಮಗೇನು ಡ್ಯಾನ್ಸ್ ಬರುತ್ತಾ ಅಂತಾಳೆ. ನನ್ನನ್ನು ಅದೇನೋ ನಾಟ್ಯ ಕಲಾವಿದೇನೆ ಡ್ಯಾನ್ಸ್ ಬರುತ್ತಾ ಅಂತ ಕೇಳ್ತಿದೆಯಲ್ಲ, ನನಗೆ ಡ್ಯಾನ್ಸ್ ಕ್ಲಾಸೇ ಓಪನ್ ಮಾಡ್ಕೊಂಡಿದ್ದೆ ನಾನು, ಡ್ಯಾನ್ಸ್ ಬರುತ್ತಾ ಅಂತ ಕೇಳ್ತೀಯಲ್ಲ ಅಂತಾಳೆ. ಹೌದಾ ಅಂತೇಳ್ಬಿಟ್ಟು, ಬಾ ಒಂದು ಮಾಡೋಣ ಅಂಥೇಳಿ ಇಬ್ಬರೂ ಅಮ್ಮ ಮಗಳು ನಿಂತ್ಕೊಂಡು ಒಂದು ಡ್ಯಾನ್ಸ್ ಮಾಡ್ತಾರೆ. ಆ ಡ್ಯಾನ್ಸ್ ಮಾಡೋ ಟೈಮಿಗೆ ಮನೆಯವರೆಲ್ಲ ಅಲ್ಲಿಗೆ ಬಂದು ನಿಂತ್ಕೋತಾರೆ. ಆವಾಗ ನಮ್ಮದು ಒಂದು ಡ್ಯಾನ್ಸ್ ಆಯಿತು, ಈಗ ನೀವಿಬ್ಬರು ಒಂದು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾರೆ. ನಾವಿಬ್ಬರು ಒಂದು ಡ್ಯಾನ್ಸಾ? ಏನು ಡ್ಯಾನ್ಸು ಅಂತ ಮಾಡ್ರೋ ಯಾವ್ದಾರ ಹಾಡಿಗೆ ಅಂತ ಹೇಳ್ಬಿಟ್ಟು, ಸರಿ ಅಂತೇಳ್ಬಿಟ್ಟು ಈ ಹುಡುಗರೆಲ್ಲ ಅಪ್ಪನ ಹತ್ರ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಮಾಡೋದು ಅಂಥೇಳಿ ಇವ್ರು 3 ಜನ ಗಂಡು ಮಕ್ಕಳು ಒಂದು ಡ್ಯಾನ್ಸ್ ಮಾಡೋದು ಅಂತ ಮಾಡ್ತಾಯಿರ್ತಾರೆ. ತಾರಂದು ಅವ್ರ ಅಮ್ಮಂದು ಡ್ಯಾನ್ಸ್ ಮುಗಿಯುತ್ತೆ. ಆಮೇಲೆ ಇವರಿಬ್ಬರು ಹೋಗಿ ಮಮ್ಮಿ ನಾವೆಂಥ ಡ್ಯಾನ್ಸ್ ಮಾಡೋದಂತೆ, ಮಾಡೋ ಮನೋಜ ಡ್ಯಾನ್ಸು, ಮನಸ್ಸಿಗೆ ಉಲ್ಲಾಸ ಬೇಕು ಅಂದರೆ ಡ್ಯಾನ್ಸ್ ಮಾಡಬೇಕು, ದಿನವಿಡೀ ಆ್ಯಕ್ಟಿವ್ ಆಗಿ ಇರ್ತೀವಿ, ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಳೆ. ಇವರು 3 ಜನನೂ ಮಾಡ್ತಾರೆ. ಮಾಡಿದಾಗಂತೂ ಸೂಪರಾಗಿ ಬರುತ್ತೆ ಡ್ಯಾನ್ಸು. ಅದನ್ನು ನೋಡಿ ಸಖತ್ ಖುಷಿ ಪಡ್ತಾರೆ. ತಾರಾ ಕೂಡ ತುಂಬ ಖುಷಿ ಪಡ್ತಾಳೆ ಆ ಡ್ಯಾನ್ಸ್ ನೋಡಿ. ಆಮೇಲೆ ಇದೆಲ್ಲ ಆಯಿತು, ಡ್ಯಾನ್ಸ್ ಎಲ್ಲ ಆಯಿತು. ಇವಾಗ ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅಪ್ಪಂಗೆ ಟ್ಯಾಬ್ಲೆಟ್ಸ್ ಕೊಡಬೇಕಲ್ವ ಟೈಮ್ ಟು ಟೈಮು ಅಂತ. ಅದನ್ನೆಲ್ಲ ಮೀನನ್ನೇ ನೋಡ್ಕೋತಾಳೆ ಅಲ್ವ, ಅವಾಗಿಂದನೂ ಅದನ್ನೇ ನೋಡ್ಕೋತಾ ಇದ್ದಾಳೆ. ಬಂದವಳಲ್ಲ ನಂಗ್ಲಿ, ಈಗ ಮಾಡ್ತಾಳೆ ಬಿಡು. ಹಾಗಲ್ಲ, ಬೆಳಿಗ್ಗೆ ಬೆಳಿಗ್ಗೆ ಈ ಟ್ಯಾಬ್ಲೆಟ್ಸು, ಮಧ್ಯಾಹ್ನ ಈ ಟ್ಯಾಬ್ಲೆಟ್ಸು, ರಾತ್ರಿ ಈ ಟ್ಯಾಬ್ಲೆಟ್ಸು ಅಂತ 3 ಡಬ್ಬಕ್ಕೂ 3 ಥರದ್ದು ಹಾಕಿ ಇಟ್ಟಿದ್ದೀನಿ. ಅಪ್ಪ ಕನ್ಫ್ಯೂಸ್ ಆಗಬಾರ್ದಲ್ವ, ಯಾವುದು ಯಾವ ಟೈಮಲ್ಲಿ ತಗೋಬೇಕೋ ಆ ಟೈಮಲ್ಲಿ ಅವ್ರು ತಗೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಮೀನು ಸಪ್ಪಗೆ ಮುಖ ಮಾಡ್ಕೊತಾಳೆ. ಅದಕ್ಕೆ ರಂಗನಾಥ ಹೇಳ್ತಾನೆ, ಸರಿ ಬಿಡು, ಮೀನೂ ಹಂಗೆ ಮಾಡ್ತಾ ಇದ್ದಿದ್ದು, ಆದರೆ ಆ ಟೈಮಿಗೆ ನೋಡಿ ಕೊಡೋಳು ಅಂತ ಅಂತಾರೆ. ಅದೇ ಅದು ಕನ್ಫ್ಯೂಸ್ ಆಗೋದು ಬೇಡ ಅಂತಲೇ ಬೇರೆ ಬೇರೆ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ ಇವಾಗ ಅಂತ ಹೇಳ್ತಾಳೆ. ಸರಿ ಬಿಡು ಮಗಳೇ, ಆಯಿತು ಅಂತೇಳಿ ಆಮೇಲೆ ಇವ್ರು ಡ್ಯಾನ್ಸ್ ಎಲ್ಲ ಆಯಿತು, ಡ್ಯಾನ್ಸ್ ಮಾಡಿದ್ದು ಆಯಿತು. ಆಮೇಲೆ ಶಾಂತಿ ಹೇಳ್ತಾಳೆ, ಮನೋಜ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದೋ, ತುಂಬ ಚೆನ್ನಾಗಿದೆ ಕಣೋ ಡ್ಯಾನ್ಸು, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಎಲ್ಲೋ ಕಲಿತೆ ನೀನು ಅಂತ. ಅಯ್ಯೋ ಇಲ್ಲಮ್ಮ ಸುಮ್ಮನಿರಮ್ಮ, ಏನೇನೋ ಹೇಳ್ಬೇಡ ಅಂತಾನೆ. ಅದರಲ್ಲಿ ಸೂರ್ಯ ಚೆನ್ನಾಗಿ ಮಾಡಿರ್ತಾನೆ, ಸೂರ್ಯನ ಹೊಗಳೋದೇ ಇಲ್ಲ, ಮನೋಜನ ಹೊಗಳ್ತಾಳೆ, ಏನು ಬೇಕಾಗಿಲ್ಲ, ಅವನು ಹೆಂಗೆ ಬೇಕು ಅವ್ನು ಕುಣಿದಿರ್ತಾನೆ, ಅವನ್ನೇ ಹೊಗಳ್ತಾಳೆ. ಸೂರ್ಯ ಎಷ್ಟು ಚೆನ್ನಾಗಿ ಮಾಡಿದ್ರೂ ಸೂರ್ಯನ ಹೊಗಳೋದೇ ಇಲ್ಲ. ಸರಿ ಬಿಡು, ಸಕ್ಕರೆ ಅದು ಇದ್ದಿದ್ದೇ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಆವಾಗ
ಈ ಮಾತ್ರೆ ವಿಷಯ ಹಿಂಗಾಯಿತು. ಮತ್ತು ಇಲ್ಲಿ ರೋಹಿಣಿ ಮತ್ತು ವಿಶಾಲಾಕ್ಷಿ ಅಲ್ಲಿ ಅವರು ಏನೋ ಮಾಡಿಸ್ಬಿಟ್ಟು ಮೀನನಿಗೆ ಏನೋ ಮಾಡಬೇಕು ಅಂತ ಹೋಗಿರೋದು, ಅವರಲ್ಲಾಯಿತು. ಆಮೇಲೆ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿಲ್ಲ ಸುಮಾರು ದಿನದಿಂದ ಅಂತೇಳಿ ಆಮೇಲೆ ಶ್ರುತಿನೂ ಕರ್ಕೊಬರ್ತೀನಿ ಅಂತಲೇ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.